ನಮಸ್ಕಾರ. ಅಂಬಿಗೆ ವಯಸ್ಸಾಯ್ತು ಆದರೂ ಬೇಸರ ಆಗಲ್ಲ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಆಪ್ತರ ಹೆಸರು ಸೂಚಿಸಿದ್ರೆ ಗೆಲ್ಲಿಸೋ ಶಕ್ತಿ ಬೇಕು. ರಮ್ಯಾಗೆ ಟಿಕೆಟ್ ಕೊಟ್ರೆ ಬೇಡ ಅಂತೀನ. ಚಾಮುಂಡೇಶ್ವರಿ ಅಲ್ಲ, ಎಲ್ಲೂ ಪ್ರಚಾರಕ್ಕೆ ಹೋಗಲ್ಲ, ಓಡಾಡಕ್ಕಾಗಲ್ಲ, ಎಲೆಕ್ಷನ್ ರಾಜಕೀಯಕ್ಕೆ ವಿದಾಯ. ಇದೇ ಹೊತ್ತಿನ ವಿಶೇಷ. ಅಂಬಿಗೆ ವಯಸ್ಸಾಯ್ತು ಆದರೂ ಬೇಸರ ಆಗಲ್ಲ. ಮಂಡ್ಯ ಶಾಸಕ ರೆಬಲ್ ಸ್ಟಾರ್ ಅಂಬರೀಶ್ ಕೊನೆಗೂ ತಮ್ಮ ಮನದಾಳದ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ತಮ್ಮ ಬೆಂಗಳೂರು ನಿವಾಸದಲ್ಲಿ ಮಾತನಾಡಿದ ಅಂಬರೀಶ್ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ್ದಾರೆ. ತನ್ನ ಆರೋಗ್ಯ ಸಮಸ್ಯೆಯಿಂದಾಗಿ ಓಡಾಡಲು ಆಗಲ್ಲ, ಹೀಗಾಗಿ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ, ಪ್ರಚಾರಕ್ಕೂ ಹೋಗಲು ಆಗೋದಿಲ್ಲ ಅಂದಿದ್ದಾರೆ. ತಾನು ಎಂದಿಗೂ ಸ್ಟಾರ್ ಅಂದಿರುವ ರೆಬಲ್ ಸ್ಟಾರ್ ನನ್ನ ಮೇಲೆ ಎಲ್ಲಾ ಕನ್ನಡಿಗರ ಋಣವಿದ್ದು ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಸ್ಪರ್ಧಿಸಬಹುದು ಅಂದಿದ್ದಾರೆ. ಮಂಡ್ಯ ಟಿಕೆಟ್ ಗಣಿಗ ರವಿಕುಮಾರ್ಗೆ ಕೊಟ್ಟಿರೋ ಬಗ್ಗೆ ಪ್ರತಿಕ್ರಿಯಿಸಿರುವ ಅಂಬರೀಶ್, ಯಾರಿಗ್ ಬೇಕಿದ್ರೂ ಕೊಡ್ಲಿ, ನಾನು ಯಾರ ಹೆಸರನ್ನೇನಾದ್ರೂ ಸೂಚಿಸಿದ್ರೆ ಅವರನ್ನ ಗೆಲ್ಲಿಸಬೇಕು, ಅವರ ಪರ ಪ್ರಚಾರ ನಡೆಸಬೇಕು, ಆದ್ರೆ ನನಗೆ ವೋಟ್ ಹಾಕು ಅನ್ನೋದಕ್ಕೂ ಅವನಿಗೆ ವೋಟ್ ಹಾಕು ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳಿದ್ರು. ಇದೇ ವೇಳೆ ರಮ್ಯಾ ಕುರಿತು ಮಾತನಾಡಿದ ಅಂಬರೀಶ್, ಗಣಿಗ ರವಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಸಂತೋಷ ಅಂತ ಹೇಳಿದ್ದೇನೆ, ಇನ್ನು ರಮ್ಯಾ ಕೊಟ್ರೆ ಸಂತೋಷ ಆಗಲ್ವಾ ಅಂತ ಹೇಳಿದ್ದಾರೆ. ಈಗಾಗಲೇ ಮಂಡ್ಯ ಶಾಸಕ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಕೊನೆಗೂ ಇವತ್ತು ತಮ್ಮ ಮನದಾಳದ ಮಾತನ್ನ ಬಿಚ್ಚಿಟ್ಟಿದ್ದಾರೆ. ಅದರಲ್ಲೂ ಕೂಡ ತಮ್ಮ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ಹಲವು ದಿನಗಳಿಂದಲೂ ಕೂಡ ಮಂಡ್ಯದಲ್ಲಿ ಅಂಬರೀಶ್ ನಿಲ್ತಾರಾ ಇಲ್ವಾ ಅನ್ನುವಂತಹ ಗೊಂದಲ ಕಡೇ ಕ್ಷಣದವರೆಗೂ ಕೂಡ ಇತ್ತು. ಒಂದು ವೇಳೆ ಅಂಬರೀಶ್ ನಿಲ್ಲದಿದ್ರೆ ಅವರ ಆಪ್ತರನ್ನ ನಿಲ್ಲಿಸ್ತಾರೆ, ಆ ರೀತಿ ಷರತ್ತುಗಳನ್ನ ಇಟ್ಟಿದ್ದಾರೆ ಅನ್ನುವಂತಹ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದ್ರೆ ಇವತ್ತು ತಮ್ಮ ಮನಸ್ಸಿನಲ್ಲಿರುವಂತಹ ಮಾತನ್ನ ಹೇಳಿದ್ದಾರೆ ಅಂಬರೀಶ್ ಅವರು. ನನ್ಗೆ ಇವತ್ತಿನವರೆಗೂ ಕೂಡ ಬಿ ಫಾರಂ ಅನ್ನ ಕಾಯ್ಕೊಂಡು ಅಂದ್ರೆ ಇಟ್ಟಿದ್ರು ಹೈಕಮಾಂಡ್ ನಿಂದ, ಹೀಗಾಗಿ ಬಿ ಫಾರಂ ಇವತ್ತು ಕಡೆ ಕ್ಷಣದವರೆಗೂ ಕೂಡ ಕಾದು ಕುಳಿತಿತ್ತು ನನಗೆ. ನಾನು ಒಂದ್ ವೇಳೆ ಸ್ಪರ್ಧೆ ಮಾಡೋದಾದ್ರೆ ಆದ್ರೆ ನಾನು ಸ್ಪರ್ಧೆ ಮಾಡಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಒಂದ್ ಕಡೆ ನನ್ನ ಆರೋಗ್ಯ ಕೂಡ ಸರಿ ಇಲ್ಲ, ನಾನೇನಾದ್ರೂ ಕಣಕ್ಕೆ ಇಳಿಯೋದಿದ್ರೆ ಗೆಲುವನ್ನ ಸಾಧಿಸುವಂತಹ ಪ್ರಯತ್ನ ಮಾಡಬೇಕು, ಅದರ ಜೊತೆಗೆ ನಾನು ಒಂದ್ ವೇಳೆ ಕಣಕ್ಕೆ ಇಳಿಯೋದಿದ್ರೆ ನನ್ನ ಆಪ್ತರಿಗೆ ಕೊಟ್ಟರು ಕೂಡ ಅವರನ್ನ ಗೆಲ್ಲಿಸುವಂತಹ ಪ್ರಯತ್ನವನ್ನ ನಾನು ಮಾಡಬೇಕಾಗುತ್ತೆ, ಪ್ರಚಾರಕ್ಕೆ ಹೋಗ್ಬೇಕಾಗುತ್ತೆ. ಅವರಿಗೆ ಗೆಲ್ಲಿಸುವಂತಹ ಪ್ರಯತ್ನ ಮಾಡೋದು, ಪ್ರಚಾರ ಮಾಡೋ ಬದಲು ನಾನೇ ಕಣಕ್ಕಿಳಿಯಬಹುದಲ್ವಾ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ ಅಂಬರೀಶ್ ಅವರು. ಅದರ ಜೊತೆಗೆ ಎಲ್ಲಾ ಕನ್ನಡಿಗರ ಋಣ ನನ್ನ ಮೇಲೆ ಇದೆ ಅನ್ನುವಂತಹ ಮಾತನ್ನ ಕೂಡ ಅಂಬರೀಶ್ ಹೇಳಿದ್ದಾರೆ. ಮೊನ್ನೆಯಿಂದ ನಡೆದಂತಹ ಈ ಎಲ್ಲ ಹೈಡ್ರಾಮಾದ ಬಳಿಕ ಅಂಬರೀಶ್ ಅವರು ತಮ್ಮ ಆಪ್ತರಿಗೆ ಟಿಕೆಟ್ ಕೊಡುವ ಬಗ್ಗೆ, ಟಿಕೆಟ್ ಕೊಡಿಸೋದ್ರ ಬಗ್ಗೆ ಅವರು ಹೇಳಿದ್ದೇನು ನೋಡೋಣ. ನಾನು ಬೆಳೆಸೋದು 5 ವರ್ಷದಿಂದ ಬೆಳೆಸ್ಕೊಂಡ್ ಬಂದೆ. ನಾನು ಹಂಗೂ ಎಲ್ರಿಗೂ ಕೇಳೋದು, ಯಾರಾದ್ರೂ ನಿಂತ್ಕೊಳ್ಳಿ, ಆಲ್ಟರ್ನೇಟಿವ್ ನಿಂತ್ಕೊಳ್ಳಿ ಅಂತ. ಹಣ ನೀನೆ ಅಂದ್ರೆ ಎಲ್ಲ ಆಗುತ್ತೆ. ಸಿನಿಮಾ ಅಯ್ಯೋ ಎಲ್ಲಿ ಶಕ್ತಿ ಬೇಕಲ್ಲ. ನನ್ನ ಮಗಳು ಬೆಂಗಳೂರಲ್ಲಿ MP ಆಗಿ ನಿಂತ್ಕೋ ನಾರ್ತ್ಗೆ ಅಂತ 8 ಜನ BJP ಅವ್ರು ಬಂದು ಕೇಳಿದ್ರು. ನೀವು ಮನೇಲಿ ಕೂತ್ಕೊಂಡ್ಬಂದು ನಾವು ಕೆಲ್ಸ್ಕೊಂಬರ್ತೀವಿ. 8 ಜನ MLAಗಳು ನಾವು ಮಾಡ್ಬೋದಾಗಿತ್ತಲ್ಲ. ನಾನು ಮಂಡ್ಯ ಬಿಡೋಕ್ಕಾಗತ್ತಾ? ಬಿಟ್ರೆ ನಾನೊಬ್ಬ ಶಾಂಡ ಅಲ್ಲಿ ಮಂಡ್ಯದ ಗಂಡು ಅಂತ ಇವತ್ತು ತೋರಿಸಿದ್ದೀವಿ. ಇವತ್ತು ಆ್ಯಕ್ಚುಲಿ ನಿಮಗೆ ಗಂಡು ಮಂಡ್ಯದಲ್ಲಿ ನಿಂತ ತೋರಿಸಿರೋದು ಇವತ್ತು ತನಕ ನಾನು ಬಿ ಫಾರಂ ಕೊಡಲಿಲ್ಲ ಅಂದರೆ ನನ್ನ ಯೋಗ್ಯತೆ, ನನ್ನ ಪ್ರೀತಿ, ನನ್ನ ಗೌರವ ಏನು ಅಂತ ತಿಳ್ಕೊಬೇಕಲ್ಲ ಅಷ್ಟೇ. ಅದಕ್ಕೆ ಅಹಂಕಾರ ದುರಹಂಕಾರ ಇಲ್ಲ ನಮಗೆ. ಬಟ್ ನಮಗೆ ಮುಂಚೆಯಿಂದ ನಮ್ಗೆ ಗೊತ್ತು ಯಾವ್ಯಾವ ಥರ ಎಲ್ಲೆಲ್ಲಿ ಯಾವ ಡಿಸ್ಟ್ರಿಕ್ಟಲ್ಲಿ 70 ಕಿಲೋಮೀಟ್ರ್ ಜನ ನಿಂತಿದ್ರು ನಾವು ಹೋದಾಗ. 70 ಕಿಲೋಮೀಟ್ರ್ ಜನ. ಇವತ್ತು ನಾನು ಹೋದ್ರೆ ಹಂಗೆ ಹೇಳಿದೆ. ಬರೀ ಕರ್ನಾಟಕದಲ್ಲಿ ಮಂಡ್ಯದಲ್ಲೇ ಅಲ್ಲ, ಶಿವರಾಜೂರ್ಗೆ ಹೋಗಿ, ಬೀದರ್ಗೆ ಹೋಗಿ, ಗದಗ್ ಹೋದಾಗ ನನಗೆ ಏನಾಯ್ತು ಅಂತ ನಂಗೆ ಗೊತ್ತಿದೆ. HK ಪಾಟೀಲ್ರು ಅದೇನು ಭಾಷಣ ಮಾಡೋದು ನಂಗೆ ಗೊತ್ತಿದೆ. ಅವರೆಲ್ಲ ಭಾಷಣ ಮಾಡಿದಾಗ ಅವಾಗಿತ್ತು. ಇನ್ನು ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತಹ ಅಮರಾವತಿ ಚಂದ್ರಶೇಖರ್ ಅಂಬರೀಶ್ ಆಪ್ತರು ಕೂಡ ಹೌದು. ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ.
ನಮಸ್ತೆ ಮೇಡಮ್. ಈಗ ಅಮರಾವತಿ ಚಂದ್ರಶೇಖರ್ ಅವರು ಇವತ್ತು ತಮ್ಮ ನಿರ್ಧಾರವನ್ನ ಹೇಳಿದ್ದಾರೆ ಅಂಬರೀಶ್ ಅವರು. ನಾನೇ ನಿಲ್ಲೋದಿದ್ರೆ ಅಥವಾ ಒಂದ್ ವೇಳೆ ನಾನು ಡಿಸೈಡ್ ಮಾಡ್ತಾ ಇದ್ದೆ ಅಥವಾ ಕೆಲವು ದಿನಗಳಿಂದಲೂ ಕೂಡ ಏನೇನು ವರ್ಣದಲ್ಲಿ ಏನಾಯ್ತು ಅನ್ನೋದನ್ನ ನೋಡಿದ್ರಲ್ಲ ಅಂತ ಹೇಳಿ, ಆದ್ರೆ ತನ್ನ ಆಪ್ತರಿಗೆ ಒಂದು ವೇಳೆ ನಾನು ಟಿಕೆಟ್ ಕೊಡಿಸೋದಿದ್ರೆ ನಾನೇ ನಿಲ್ಬಹುದಿತ್ತಲ್ಲ, ನಾನೇ ಪ್ರಚಾರವನ್ನ ಮಾಡಬೇಕಾದಂತಹ ಸಂದರ್ಭ, ನನ್ನನ್ನು ಗೆಲ್ಸ್ಕೊಳ್ಬೇಕಂತ ಸಂದರ್ಭ ಇರ್ತಾ ಇತ್ತು, ನಾನೇ ಅವರಿಗೆ ಕೊಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇವತ್ತು ಮಾತನಾಡಿದ್ದಾರೆ. ಏನ್ ಅನ್ಸುತ್ತೆ, ಅವರ ಮನದ ಇಂಗಿತವನ್ನ ನೀವು ಇವತ್ತು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತಾ ನಿಮ್ಗೆ? ಯಾಕೆ ಅರ್ಥ ಆಗಿಲ್ಲ ಮೇಡಮ್? ಅರ್ಥ ಆಗಿದೆ. ಏನೀಗ ಇದುವರೆಗೂ ಟಿಕೆಟ್ ಕೊಡಿಸ್ತವ್ರನ್ನೆಲ್ಲ ಗೆಲ್ಸ್ಬಿಟ್ಟಿದಾರ? ಹಾಗಾದ್ರೆ ಇವ್ರಿಗೆ ಮಾತ್ರ ನಾವು ನಿಂತ್ಕೊಂಡ್ರೆ ಇವರ ಶ್ರಮಕ್ಕೆ ಇದಕ್ಕೆ ನಾವುಗಳೆಲ್ಲ ಕೆಲಸ ಮಾಡಬೇಕು, ಶ್ರಮ ಬಿಡಬೇಕು. ಇವ್ರ ನಿವೃತ್ತಿ ಆಗಿ ನಾವೇನು ಕೇಳಿದ್ವ ಟಿಕೆಟ್ ಬೇಕು, ನಾವೇನು ನಿಂತ್ಕೋತೀವಿ, ನಿಮ್ಮ ಸ್ಥಾನನ ನಮಗೆ ಬಿಟ್ಕೊಡಿ ಅಂತ ಯಾವ ಥರ ಕೇಳಿದ್ದೀವ ನಾವು? ಇವ್ರು ನಿವೃತ್ತಿ ಆಗ್ತೀನಿ, ನಂಗೆ ಬೇಕಾಗಿಲ್ಲ, ನನ್ನ ಎಲೆಕ್ಷನ್ ನಿಲ್ಲೋದಿಲ್ಲ, ಅವರೇ ಹೇಳೋದು ನೀನು ನಿಲ್ಲೋಗು, ನೀನು ನಿಂತರೆ ನನ್ನ ಬಂದು ಕೆಲಸ ಮಾಡಿ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ದು ಅವರೇನೆ. ಈಗ ಮಾಧ್ಯಮದಲ್ಲಿ ಈ ಥರ ಮಾತಾಡ್ತಾರೆ. ಆಗಲಿ ಬಿಡಿ, ಒಳ್ಳೇದಾಗಲಿ ಅವ್ರಿಗೆ. ನಿಮ್ಮ ಹತ್ರ ಹೇಳಿದ್ರ ಅವರು ನಾನು ಮಾತನಾಡ್ತೀನಿ, ಟಿಕೆಟ್ ಕೊಡಿಸ್ತೀನಿ, ನೀನೇ ನಿಲ್ಲು ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಕೊಂಡಿದ್ರ ಅಂಬರೀಶ್ ಅವರು? 1000 ಸಲ ಹೇಳಿದ್ದಾರೆ. ಈಗ ನೀವು ಹೇಳಿದ್ರಿ ಅಂದ್ರೆ ಇವತ್ತು ಹಿಂದೆ ಹೇಳಿನು ಇವತ್ತು ಮಾಧ್ಯಮದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಹೇಳಿ, ಹಾಗಾಗಿ ಇದ್ರ ಬಗ್ಗೆ ಅವ್ರು ಯಾವತ್ತು ಹೇಳಿಲ್ವಾ? ಈಗ ಚುನಾವಣೆ ಅಂದ್ರೆ ಅಥವಾ ನಾನು ಎಲೆಕ್ಷನ್ ನಿಂದ ರಾಜಕೀಯ ನಿವೃತ್ತಿಯನ್ನ ಪಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಹೊರತು ಅಥವಾ ಈ ರಾಜಕೀಯ ನಿವೃತ್ತಿ ಪಡ್ಕೊಳ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿಲ್ಲ. ಇದ್ರ ಬಗ್ಗೆ ಏನಾದ್ರೂ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ಇವತ್ತಿನ ಕಡೆ ಕ್ಷಣದವರೆಗೂ ಇಷ್ಟೆಲ್ಲ ಗೊಂದಲ ಆಗಿದ್ದ ಆದ್ರೆ ಯಾಕೆ ಅಂತ ಅನ್ಸುತ್ತೆ ನಿಮ್ಗೆ? ಗೊತ್ತಿಲ್ಲ ಮೇಡಮ್, ಏನಕ್ಕೆ ಗೊಂದಲ ಆಗಿದೆ ಏನು ಅಂತ ನಮ್ಗೆ ಅವರು ಅರ್ಥ ಆಗಿಲ್ಲ. ಇದು ಯಾವತ್ತೂ ಅವ್ರು ರಾಜಕೀಯ ನಿವೃತ್ತಿ ನಮ್ಮ ಹತ್ರ ಮಾತಾಡಿಲ್ಲ, ಇದು ಇಲ್ಲ. ನಾನು ಚುನಾವಣೆ ನಿಲ್ಲಕ್ಕಾಗಲ್ಲ, ನಾನು ನಿಲ್ಲಲ್ಲ, ಬೇಡ, ನನ್ನ ಕೈಲಾಗೋದಿಲ್ಲ ಅಂತ ಹೇಳಿದ್ರು. ಆವಾಗ ಅವರೇ ನೀನೇ ನಿಲ್ಲೋಗು ಅಂತಲೂ ಅವರೇ ಹೇಳಿದ್ದು. ಆಯಿತು ಅಂತ ನಾನು ಹೇಳಿದ್ದೆ. ನಿನ್ನೆ ಒಂದೇ ಸಲ 11 ಗಂಟೆಯಲ್ಲಿ ಆ ರೀತಿ ಹೇಳಿದ್ರು. ನಿನಗೆ ಟಿಕೆಟ್ ಕೊಡಿಸಿ ನಿನ್ನ ಗೆಲ್ಲಿಸೋದಾದರೆ ನಾನೇ ನಿಂತ್ಕೊಳ್ತಾ ಇದ್ದೆ, ನಾನೇ ಗೆದ್ದು ಬರ್ತಾಯಿದ್ದೆ, ನಿನಗೇನಕ್ಕೆ ಕೊಡಿಸ್ಬೇಕು ಅಂದರು. ಸರಿ ಸ್ವಾಮಿ, ಸಂತೋಷ, ನಿಮ್ಮ ಮನಸ್ಸಲ್ಲಿ ಈ ಥರ ಇದ್ದು ನನಗೆ ಗೊತ್ತಿರಲಿಲ್ಲ, ಬರ್ತೀನಿ ಅಂತೇಳಿ ಬಂದಿದ್ದೀನಿ ಮೇಡಮ್. ಏನಾದರೂ ಹಿಂದೇನು ತೊಂದರೆ ಇಲ್ಲ, ಬೇಜಾರು ಇಲ್ಲ, ಇದು ಇಲ್ಲ. ನಾನೇನು ಶಾಸಕನಾಗಿ ಇರಬೇಕು ಅಂತೇನು ಹುಟ್ಟಿಲ್ಲ ಭೂಮಿ ಮೇಲೆ. ಅದಕ್ಕಿಂತ ಒಂದು ಇದೇನು ವಿಚಾರ ಏನು ಇದರ ವಿಚಾರವಾಗಿ ಅದೇನು ಕಳಿಸೋವಂಥದ್ದು ಏನಿಲ್ಲ ಬಿಡಿ. ನಾವು ಒಂದು 20 ವರ್ಷ ಇವ್ರಿಗೋಸ್ಕರ ಕೆಲಸ ಮಾಡಿದ್ದೀವಿ, ಇವ್ರ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ವಿ. ಇವತ್ತು ಆ ಥರ ಹೇಳಿದ್ಮೇಲೆ ಒಂದೇ ಸಲ ನೀನು ಬೇಡ ಹೋಗಪ್ಪ, ಈ ಚುನಾವಣೆ ಪರಿಸ್ಥಿತಿಗಳು ಸರಿ ಇಲ್ಲ, ಈಗ ನಾನೇ ನಿಲ್ಲೋದಿಲ್ಲ ಅಂತ ನಾನು ಹೈಕಮಾಂಡ್ ಜೊತೆ ಹೋರಾಟ ಮಾಡ್ತಾಯಿದ್ದೀನಿ, ನಿನಗೂ ಬೇಡ, ನೀನು ನಿಂತರೆ ತಪ್ಪು ಮೆಸೇಜ್, ಇಬ್ಬರು ತಪ್ಪು ಮೆಸೇಜ್ ಹೋಗುತ್ತೆ, ಬೇಡ ಅಂತ ಹೇಳಿದರೆ ನಾನು ಖಂಡಿತ ಸ್ವಾಗತ ಮಾಡ್ತಾಯಿದ್ದೆ. ಇವರು ಎಲ್ಲ ಹೇಳ್ಬಿಟ್ಟು ಕೊನೆಯಲ್ಲಿ ಈ ರೀತಿ ಹೇಳಿದ್ರೆ ನನಗೂ ಮನಸ್ಸು ನನಗೂ ಇದೆಯಲ್ವಾ? ಒಂದೇ ಸಲ ಈ ಥರ ನಿನಗೆ ಯಾಕೆ ಗೆಲ್ಲಿಸ್ಬೇಕು ಅನ್ನೋ ಮಾತನ್ನು ಆಡಿದ್ರೆ ಎಲ್ಲರೂ ಉಂಟಾ? ಯಾಕೆ ನಾವೇನು ಇವ್ರಿಗೇನಾದ್ರು ದ್ರೋಹ ಮಾಡಿದ್ದೀನ ಯಾವತ್ತಾರು? ನಿನ್ನೆ ರಾತ್ರಿ ಹೇಳಿರೋದು ಅವರು ಈ ತರ ನಾನೇ ನಿಲ್ತಾ ಇದ್ದೆ, ನಿನ್ನನ್ನ ನಿಲ್ಸ್ಬೇಕು ಅನ್ನೋದಾದ್ರೆ, ಗೆಲ್ಸ್ಬೇಕು ಅಂದ್ರೆ ಅಥವಾ ಪ್ರಚಾರ ಮಾಡಬೇಕು ಅಂತ ಹೇಳಿದ್ರೆ ನಿನ್ನೆ ಕೊನೆ ಮೂಮೆಂಟ್ ಅಲ್ಲಿ ಇವ್ರ ಮನ ಹೋಲ್ಸುವ ಅಂತ ಹೇಳಿ ನಾನು ಹೋದೆ ಮನೆಗೆ. ನಿನ್ನೆ ಬೆಳಗ್ಗೆ ನಾನು 11 ಗಂಟೆಗೆ ಅವ್ರನ್ನ ಮನ ಹೋಲಿಸುವ ಅಂತ ಹೇಳಿ ಹೋಗಿ, ಇಲ್ಲ ಸರ್ ಈ ಸಲ ನಿಲ್ಲಿ, ಕೊನೆ ಎಲೆಕ್ಷನ್ ಆಗಲಿ ಅಂತ ಸುಮಾರು ದಿನದಿಂದ ಮಾತಾಡ್ತಾಯಿದ್ದೆ. ನಿನ್ನೆನೂ ಸಹ ಕೂತ್ಕೊಂಡು ಮೊನ್ನೆ ಮೈಸೂರಿಂದ ಬಂದಮೇಲೆ ಬೇಡಿ ಎಲ್ಲರೂ ಮಂಡ್ಯದಲ್ಲಿ ಕಾರ್ಯಕರ್ತರು ಗಲಾಟೆ ಮಾಡ್ತಾಯಿದ್ದಾರೆ ಅವ್ರನ್ನ ನಿಲ್ಲಿಸಿ ಅಂತ. ಸೊ ಅದರಿಂದ ನಿಂತ್ಕೊಳ್ಳಿ ನೀವು, ಒಳ್ಳೆಯದಾಗತ್ತೆ ಅಂತ ಹೇಳಿ ಮಾತಾಡುವಾಗ ಆಗ ನಾನು ಆಗೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು. ಆಮೇಲೆ ಸರಿ ಕೊನೆ ನಿಮ್ಮ ತೀರ್ಮಾನ, ಹೌದು ಕೊಡೆ ತೀರ್ಮಾನ ಅಂತೇಳಿ ಕೊನೆಗೆ ಆಯಿತು ನನಗೆ ಹೇಳಿದ್ದೀರಲ್ಲ ಕೊಡಿಸ್ತೀರಾ ಅಂದಾಗ ಈ ಮಾತನ್ನು ಹೇಳಿದ್ರು. ಮನಸ್ಸು ಬೇಜಾರಾಯಿತು, ನಾನು ಬರ್ತೀನಿ ಅಂತ ಎದ್ದು ಬಂದೆ, ಮುಗೀತು ಅಷ್ಟೇ ಮೇಡಮ್. ಬೇಜಾರಾಗಿದೆ ಅಂಬರೀಶ್ ಅವ್ರ ಮೇಲೆ ನಿಮಗೆ? ನಮಗೆ ಮುಂದಿನ ವಿಚಾರಗಳೇನು ಮುಂದುವರ್ಸ್ಕೊಂಡು ಹೋಗೋದು ಬೇಜಾರಾಗಲ್ವಾ? ಯಾರು ಎಂಥವ್ರು ಈ ಥರ ಮಾತಾಡಿದಾಗ ಯಾರಿಗೆ ನಾನೇನು ಕೂಲಿ ಹಾಳಾಗೇನು ಕೆಲಸ ಮಾಡ್ತಾಯಿದ್ದೀನಿ ಅವ್ರಿಗೆ? ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆ ನಮ್ಮ ನಾಯಕರು ಅಂತೇಳಿ ಅವರಲ್ಲಿ ಲೀಡರ್ಶಿಪ್ಪಿಂದ ಕೆಲಸ ಮಾಡ್ತಾಯಿದ್ದು ನಾನು. ಅಂಬರೀಶ್ ಮೇಲೆ ವಿಶ್ವಾಸವನ್ನ ಕಳ್ಕೊಂಡ್ರ ನೀವು, ನಂಬಿಕೆನ ಕಳ್ಕೊಂಡ್ರ? ಹಾಗಾದ್ರೆ
ಏನು ವಿಶ್ವಾಸ ಯಾಕೆ ಕಳ್ಬೋದು ನಾವು? ವಿಶ್ವಾಸ ವಿಶ್ವಾಸ ಮುಂದೆ ನಾನೆಲ್ಲ ನಾನು ಮೂರ್ಖ ಕೆಲಸ ಮಾಡ್ಕೊಂಡೆ ಅನ್ನಿಸ್ತು ಮನಸ್ಸಿಗೆ. ನಾನು ಅವ್ರು ಟಿಕೆಟ್ ಕೊಡಿಸ್ತೀನಿ ಅಂತ ಆಸೆ ಬಿದ್ದು ಮೂರ್ಖನಾದೆ. ಬೇಕಾಗಿರಲಿಲ್ಲ ನನಗೆ ಆಗಲೇ ಬೇಡ ಸುಮ್ಮನೆ ಅಂತ ಹೇಳ್ಬಿಟ್ಟಿರೋ ಆಯ್ತಾಯ್ತು ಅಂತ. ಅದಕ್ಕೆ ಕಾರಣ ಮಾಧ್ಯಮದಲ್ಲಿ ನಾನಾ ಕಾರಣ ಹೇಳೋರೆ. ನಿನ್ನೆ ಬಂದು ಟಿಕೆಟ್ ಕೇಳ್ಬಿಟ್ಟ ಮನ ಎಲ್ಲಾರ ಉಂಟಾ? ನೆನ್ನೆ ಕೂಡ ಕೇಳೋಕ್ಕಾಗತ್ತಾ ಟಿಕೆಟ? ಎಷ್ಟು ದಿನದಿಂದ ಕೇಳ್ತೀನಿ ಮಾಧ್ಯಮದಲ್ಲಿ, ಎಷ್ಟು ದಿನದಿಂದ ಅವ್ರನ್ನಿಂದಲ್ಲ ಅಂದರೆ ನಾನು ಹೇಳ್ತೀನಿ ಅಂತ ಮಾಧ್ಯಮದ ಮುಂದೆನೇ ಹೇಳಿದ್ದೀನಿ. ಇದು ಆಸೆ ನನಗಾಗೆ ಬಂತ? ಅವ್ರು ತಾನೇ ಹೇಳಿದ್ದದ್ದು. ಈ ಸಡನ್ ಚೇಂಜಸ್ಗೆ ಏನ್ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ? ಅದರ ಜೊತೆಗೆ ನಾನು ನಿಲ್ಲೋದಿಲ್ಲ, ನೀನು ನಿಲ್ಲೋದು ಬೇಡ, ಇದರಿಂದಾಗಿ ನಿಷ್ಠರಾಗಿ ಇರೋಣ ಅನ್ನುವಂತಹದ್ದೇನಾದ್ರೂ ಇಂಟೆನ್ಷನ್ ಇದೆ ಅಂತ ಅನ್ಸತ್ತಾ ನಿಮ್ಗೆ ಅಂತ? ಏನೋ ಗೊತ್ತಿಲ್ಲ ಮೇಡಮ್, ನನಗೆ ಅದೇನಾದ್ರು ಅರ್ಥ ಆಗಲಿಲ್ಲ ಏನು ಅಂತ. ನಿನ್ನೆಯಿಂದ ಇದು ಸಡನ್ ಚೇಂಜಸ್ ಅಂತ ಅನ್ಸತ್ತಾ ನಿಮ್ಗೆ ಅಂತ? ನಿನ್ನೆಯಿಂದ ಇತ್ತೋ ಇಲ್ಲ ಅವ್ರಿಗೆ ಮನಸ್ಸಲ್ಲಿ ಬೇಡ ಏನಕ್ಕೆ ಅಂತ ಇತ್ತೋ ಯಾರಿಗೂ ಗೊತ್ತು ಮೇಡಮ್. ನೆನ್ನೆ ಹೇಳಿದ್ದು ನೆನ್ನೆ ಬೆಳಗ್ಗೆ, ಮೊನ್ನೆನೂ ನೈಟು ಹೇಳಿದ್ದಾರೆ ನೀನೇ ಕ್ಯಾಂಡಿಡೇಟ್ ಆಗಿ ಹೋಗ್ಬೇಕಾದ್ರೆ ಅಂತ. ಆ ಥರ ಹೇಳಿದವ್ರು ಸಡನ್ನಾಗಿ ಹಿಂಗೆ ಹೇಳ್ತೀನಿ ಅಂದರೆ ಏನು ಕಾರಣ ಅಂತ ಅವ್ರನ್ನೇ ಕೇಳಬೇಕು ನಮಗೆ. ಈಗ ಅವರು ಪ್ರಚಾರಕ್ಕೂ ಬರೋದಿಲ್ಲ, ನಾನು ಯಾವ ಕ್ಷೇತ್ರಕ್ಕೂ ಪ್ರಚಾರಕ್ಕೂ ಬರೋದಿಲ್ಲ, ಹೋಗೋದು ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ನಡೆ ಏನು? ನೀವು ಈಗ ಮುಂದಾಳತ್ವವನ್ನು ವಹಿಸಿಕೊಂಡು ಪ್ರಚಾರ ಮಾಡೋದಾಗಿರ್ಬೋದು ಅಥವಾ ಪಕ್ಷ ಸಂಘಟನೆ ಕೆಲಸವನ್ನ ಮಾಡ್ತೀರಾ ನೀವು, ಹೇಗೆ ಅಂತ? ನೋಡೋಣ ಮೇಡಮ್, ಎಲ್ಲರಿಗೂ ನಮ್ಮ ಮುಖಂಡರುಗಳು ಯಾವ ರೀತಿ ಹೇಳ್ತಾರೆ ಅವ್ರು ಫಾಲೋ ಮಾಡೋದು ನಮ್ಮ ಕೆಲಸ. ಅವ್ರ ಜೊತೆ ಕೇಳ್ತೀವಿ, ಅವ್ರು ಏನು ಹೇಳ್ತಾರೆ ನೋಡೋಣ. ಅವ್ರು ಹೇಳ್ದಂಗೆ ನಾವು ಕೇಳಬೇಕಲ್ವ. ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಮಾತು ಕೇಳಲೇಬೇಕು ನಾವು. ಸ್ಥಳೀಯವಾಗಿ ನಾವು ಇಲ್ಲಿರೋರು, ಅವ್ರ ಜೊತೆನೇ ಬೆಳಗ್ಗೆ ಎದ್ರೆ ಅವ್ರ ಜೊತೆ ಇರೋರು, ನಾವು ಕೇಳಬೇಕಾಗತ್ತೆ. ರವಿ ಗಾಣಿಗ ಅವರಿಗಿಂತಲೂ ಕೂಡ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನೀವು ಅಂತ ನಿಮ್ಗೆ ಅನ್ಸುತ್ತಾ? ಅಥವಾ ಗೆಲ್ಲುವಂತಹ ಸಾಮರ್ಥ್ಯ ಇದೆ ಅಂತ ಅನ್ಸುತ್ತಾ ನಿಮ್ಗೆ, ಹೇಗೆ ಅಂತ ಹೇಳಿ? ಅಥವಾ ಆ ಒಂದು ಗೆಲುವಿನ ಹಿಂದೆ ಏನಾದ್ರೂ ರವಿ ಗಾಣಿಗ ಅವರಿಗೆ ಕೊಡೋದ ಟಿಕೆಟ್ ನ ಹಿಂದೆ ಈ ಗೆಲುವಿನ ಲೆಕ್ಕಾಚಾರ ಇತ್ತು ಅಂತ ಅನ್ಸುತ್ತಾ, ಹೇಗೆ? ಟಿಕೆಟ್ ಕೊಟ್ಟಿದ್ರೆ ಗೆದ್ಗೆ ಬಂದು ತೋರಿಸ್ತಾ ಇದ್ವಿ ಮೇಡಮ್. ಯಾಕೆ ನಮ್ಮ ಕಳೆದ ಬಾರಿ ಅಂಬರೀಷ್ ಸಾಹೇಬರಿಗೆ ಗೆದ್ದು ತೋರಿಸಿಲ್ವಾ? 43,000 ಲೀಡ್ ಬಂದಿಲ್ವಾ? ಎಲ್ಲ ಕಾರ್ಯಕರ್ತರು ನಾವೆಲ್ಲ ಮಾಡಿರೋದಕ್ಕೆ ತಾನೇ ಅದು ಕೆಲಸ ಆಗಿರೋದು. ಈಗ ಮಂಡ್ಯದ ಈ ಬೆಳವಣಿಗೆಯಿಂದ ಮಂಡ್ಯದಲ್ಲಿ ಅಥವಾ ಮಂಡ್ಯದಲ್ಲಿನ ಜನರಿಗಾಗಿರ್ಬೋದು, ಅಲ್ಲಿನ ಕಾರ್ಯಕರ್ತರಿಗಾಗಿರ್ಬೋದು ಒಂದು ಕೆಟ್ಟ ಮೆಸೇಜ್ ಹೋದಂಗಾಯ್ತು ಅಂತ ಅನ್ಸತ್ತಾ ನಿಮ್ಗೆ? ಮೇಡಮ್, ಮಂಡ್ಯದ ಈಗ ಮೊನ್ನೆಯಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಇವತ್ತಾಗಿರುವಂತಹ ಬೆಳವಣಿಗೆ ಆಗಿರ್ಬೋದು, ಇವತ್ತು ಅಂಬರೀಷ್ ಮಾತನಾಡಿರುವಂತಹ ಬೆಳವಣಿಗೆ ಆಗಿರ್ಬೋದು, ಇವೆಲ್ಲದರಿಂದ ಕಾರ್ಯಕರ್ತರಿಗೆ, ಅಲ್ಲಿನ ಜನರಿಗೆ ಒಂದು ಬೇರೆಯದ್ದೇ ಸಂದೇಶ ಹೋಯ್ತು ಅಂತ ಅನ್ಸತ್ತಾ, ಹೇಗೆ ಅಂತ? ಹೌದಲ್ವಾ? ಆ ಥರ ಹೇಳಿದಾಗ ನಾಯಕರು ಆದವರು ಅವರೇ ಆ ಥರ ಹೇಳಿದಾಗ, ನಾನು ರಿಟೈರ್ಡ್ ಆಗ್ತಿದ್ದೀನಿ ಅದು ಇದು ಅಂತ ಹೇಳಿದಾಗ ಎಲ್ಲ ಪಾರ್ಟಿ ವರ್ಕರ್ಸ್ಗೆ ಆಘಾತ ಆಗಲ್ವಾ? ಈಗ ಪಕ್ಷವನ್ನ ಗೆಲ್ಸೋದಕ್ಕೆ ಎಲ್ಲರೂ ಕೂಡ ಒಟ್ಟಾಗಬೇಕು ಅಂತ ಹೇಳಿ ನಿಮ್ಮ ನಡೆ ಏನು? ಅಥವಾ ಇಲ್ಲಿ ಪಕ್ಷ ಗೆಲ್ಲೋದೇ ಇಂಪಾರ್ಟೆಂಟಾ ಅಥವಾ ಇದರಲ್ಲಿ ಗಲಾಟೆಗಳು, ಈ ತರದ ಮನಸ್ತಾಪಗಳು ಇಂಪಾರ್ಟೆಂಟ್ ಆಗಿದೆಯಾ ಅಲ್ಲಿ? ಪಕ್ಷ ಗೆಲ್ಲೋದು ಇಂಪಾರ್ಟೆಂಟ್ ಮೇಡಮ್. ಏಕೆ ನಾಳೆ ಎಲ್ಲರೂ ಸೇರ್ತಾ ಇದ್ದಾರೆ, ನಾಳೆ ಸೇರೋಣ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ನಾಳೆ ಸೇರಿದ ಮೇಲೆ ತೀರ್ಮಾನ ಮಾಡ್ತೀವಿ. ಹಾಗೆ ನೀವು ಸಪೋರ್ಟ್ ಮಾಡ್ತೀರಿ ರವಿ ಗಾಣಿಗ ಅವರಿಗೂ? ಬರಬೇಕಲ್ಲ, ಎಲ್ಲ ವರ್ಕರ್ಸು ಕಾರ್ಯಕರ್ತರು ಎಲ್ಲ ಸೇರಿ ಏನು ತೀರ್ಮಾನ ಮಾಡ್ತಾರೆ, ಅವರ ಅಭಿಪ್ರಾಯಗಳು ಎಲ್ಲ ಹೇಳ್ತಾರೆ, ಆಮೇಲೆ ತೀರ್ಮಾನ ತಗೊಳ್ಳೋದು. ಅಂದ್ರೆ ನೀವು ಇನ್ನೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅಥವಾ ಇನ್ನಷ್ಟು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಇನ್ನಷ್ಟು ಟೈಮ್ ಇದೆ ನಿಮಗೆ? ನಾನು ಈಗ ತಾನೇ ಬೆಂಗಳೂರಿಂದ ಬಂದಿದ್ದೀನಿ, ಬೇಸರ ಆಗಿದೆ. ಈಗ ತಾನೇ ಬೆಂಗಳೂರಿಂದ ಬಂದಿದ್ದೀನಿ. ಅವರೆಲ್ಲ ಬರ್ತಾ ಇದ್ದಾರೆ, ಮಾತಾಡ್ತೀವಿ ಕೂತ್ಕೊಂಡು. ಅವ್ರು ಇಲ್ಲದೆ ನಾನು ಒಬ್ಬನೇ ಏನು ಮಾಡಲಿ ಮೇಡಮ್? ಪಕ್ಷದಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲರೂ ಸಹಕಾರನೂ ಬೇಕಲ್ವ? ಅವರೆಲ್ಲ ಏನು ಹೇಳ್ತಾರೆ ಕೂತ್ಕೊಂಡು ಕೇಳೋದು, ಅವ್ರು ಯಾವ ನಡೆ ಹೇಳ್ತಾರೆ, ಯಾವ ಥರ ಹೇಳ್ತಾರೆ, ಅವ್ರ ಅಭಿಪ್ರಾಯಗಳನ್ನೆಲ್ಲ ಕೇಳಿಕೊಂಡು ಮಾತಾಡೋದು, ಆಮೇಲೆ ತೀರ್ಮಾನ ತಗೊಳ್ತೀವಿ. ಪಕ್ಷ ಗೆಲ್ಲಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮಗೂ ಅದೇ ಆಸೆ, ನಮಗೂ ಅದೇ ಇದು. ಪಕ್ಷವನ್ನ ಗೆಲ್ಲಿಸಬೇಕು ಅನ್ನೋದ್ರ ಜೊತೆಗೆ ಬೇರೆ ಏನಾದರೂ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ? ಹಾಗೆ ಅಂಬರೀಷ್ ಮೇಲೆ ನಿಮ್ಗೆ ಈಗ ಬೇಸರ ಆಗಿದೆ, ಅದನ್ನ ಅವರಿಗೆ ಅವ್ರ ಹತ್ರ ಹೇಳ್ಕೊಂಡಿದ್ದೀರಾ ನೀವು? ಈ ತರ ಮಾಡಬಾರ್ದಿತ್ತು ಅಂತ ಏನಾದ್ರು ನಿನ್ನೆನೆ ವ್ಯಕ್ತಪಡಿಸಿದೀರಾ?
ಏನಿಲ್ಲ ಮೇಡಮ್, ಯಾವ ಬೇಸರನೂ ಇಲ್ಲ ನನಗೆ, ಯಾವುದೂ ಇಲ್ಲ. ನಾನೇನು ಶಾಸಕನಾಗಲೇಬೇಕು ಅಂತ ಬೆಂಗಳೂರಲ್ಲಿ ಟಿಗಾಣೆ ಹುಡ್ಕೊಂಡು ಕೂತಿದ್ದೋನಲ್ಲ, ಏನಿಲ್ಲ. ಅವ್ರು ಹೇಳಿದ್ರು ಪ್ರಯತ್ನ ಪಟ್ಟೆ, ಆಗಲಿಲ್ಲ. ನನ್ನ ಕೆಲಸ ಏನಿದೆ ಮುಂದೆ ನೋಡ್ತೀನಿ, ಬಿಟ್ಟು ಹಾಕಿದ್ದೀನಿ. ಅದ್ರ ಬಗ್ಗೆ ಕೊಂಚಿತೂ ಬೇಸರ ಇಲ್ಲ ನನಗೆ ಅಷ್ಟೇ. ಓಕೆ, ಧನ್ಯವಾದಗಳು ಅಮರಾವತಿ ಚಂದ್ರಶೇಖರ್ ಅವರೇ. ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಅಮರಾವತಿ ಚಂದ್ರಶೇಖರ್ ಅವರ ಮತ್ತು ಅಂಬರೀಶ್ ಅವರು ಈ ತರದ ನಿರ್ಧಾರಗಳು ತೆಗೆದುಕೊಳ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಮೊನ್ನೆವರೆಗೂ ಕೂಡ ನಿನ್ಗೆ ಟಿಕೆಟ್ ಕೊಡಿಸ್ತೀನಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ರು. ಆದ್ರೆ ನಿನ್ನೆ ಸಡನ್ ಆಗಿ ಈ ರೀತಿಯಾದಂತಹ ಒಂದು ಮಾತನ್ನ ಹೇಳಿದರೆ ಸಾಕಷ್ಟು ಬೇಸರ ಆಗಿದೆ ಅನ್ನುವಂತಹ ಮಾತನ್ನ ಕೂಡ ಅಮರಾವತಿ ಚಂದ್ರಶೇಖರ್ ಅವರು ಹೇಳಿದ್ದಾರೆ. ಇನ್ನು ಅಂಬರೀಶ್ ಅವರು ಇವಷ್ಟೇ ಅಲ್ಲದೆ ಸಾಕಷ್ಟು ವಿಚಾರಗಳನ್ನ ಕೂಡ ಇವತ್ತು ಮಾಧ್ಯಮದವರ ಜೊತೆ ಹಂಚಿಕೊಂಡಿದ್ದಾರೆ. ಅವರ ಮಾತಿನ ಅರ್ಥ ಏನು, ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು, ಇವೆಲ್ಲವನ್ನ ನೋಡೋಣ. ಟಿಕೆಟ್ ಹಂಚಿಕೆಯ ಬಿ ಫಾರಂ ವಿತರಣೆ ಬಗ್ಗೆ ಕೂಡ ಅಂಬರೀಶ್ ಇವತ್ತು ಮಾಧ್ಯಮದವರ ಜೊತೆ ಮಾತನಾಡಿದ್ರು. ಯಾರ ಪರ ಕ್ಯಾಂಪೇನ್ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಗೆ ಅಂಬಿ ಕೊಟ್ಟ ಉತ್ತರ ಏನು ಗೊತ್ತಾ, ಇಲ್ಲಿದೆ. ಇನ್ನೇನು ಕಾಯೋದು, ಎಲ್ಲ ಬಿ ಫಾರಂ ಕೊಟ್ಟದ್ದು ಇನ್ನೇನು ಕಾಯೋದು? ಅದು ನೋಡಿ, ಅವ್ರನ್ನ ಕೇಳ್ಬೇಕು, ನಾನು ಕೇಳಿದ್ರೆ ನಾನೇ ಕೊಡೋನು ಟಿಕೆಟು. ಇಲ್ಲಿ ನಾನು ಪ್ರಚಾರಕ್ಕೆ ಹೋಗಿದ್ರೆ ಮಂಡಿಕೆ ಹೋಗ್ಬೇಕಲ್ವೇನ್ರಿ? ಅವ್ರು ಮುಖ್ಯಮಂತ್ರಿ ಆದವರು ಸುಮ್ಮನೆ ಯಾರು ಹೇಳ್ದಂಗಿಲ್ಲ. ಅವರಿಗೆ ಒಳ್ಳೆ ವರ್ಚಸ್ ಇದೆ, ಅಷ್ಟೊಂದೆಲ್ಲ ಭಾಗಿಗಳು ಕೊಟ್ಟಿದ್ದಾರೆ. ಕೊಟ್ಟಾದ್ಮೇಲೆ ಇನ್ನೇನು, ಎಲ್ಲೂ ಹೋಗಲ್ಲ ಅಂದ್ರೆ ಯಾರು ಪರ ಹೋಗ್ತಾರೆ? ಆ ಥರ ಮಾಡಿಸ್ಬೇಕು ಅಂದರೆ ಟೋಲ್ಗೇಟಲ್ಲೇ ನಿಲ್ಲಿಸ್ಬಿಡ್ತೀನಿ ಎಲ್ಲರೂ. ಆ ಥರ ಪ್ರವೃತ್ತಿ ನಮಗಿಲ್ಲ. ಅದು ನೋಡಿ, ಅವ್ರನ್ನ ಕೇಳ್ಬೇಕು, ನಾನು ಕೇಳಿದ್ರೆ ನಾನೇ ಕೊಡೋನು ಟಿಕೆಟು. ಏನಿಲ್ಲ, ನಾನು ಹೇಳಿದ್ನಲ್ಲ, ಐ ವೋಂಟ್ ಜಸ್ಟಿಫೈ ಮೈ ವರ್ಕ್. ಇನ್ನು 5 ವರ್ಷ ಕೆಲಸ ಮಾಡಬೇಕು. ಆಲ್ರೆಡಿ ಐ ಆಮ್ 66. ಇನ್ನು 5 ವರ್ಷ 71 ತನಕ ಏನು ಕೆಲಸ ಮಾಡೋಕ್ಕಾಗತ್ತೆ? ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಈಗಾಗಲೇ ಬಿ ಫಾರಂ ಬಗ್ಗೆ ಕೂಡ ಇವತ್ತು ಅಂಬರೀಶ್ ಮಾತನಾಡಿದ್ರು. ಕಡೆ ಕ್ಷಣದವರೆಗೂ ಕೂಡ ಕಾದಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಪಕ್ಷದಲ್ಲಿ ಅಪಸ್ವರಗಳು ಇತ್ತ ಬಿ ಫಾರಂ ಕೊಡೋದರ ಬಗ್ಗೆ. ಅದರ ಜೊತೆಗೆ ಅಂಬರೀಶ್ ಅವರ ವರ್ಚಸ್ಸು ಈಗ ಹೇಗಿತ್ತು ಅಂತ ಹೇಳಿ, ಹಿಂದಿನ ವರ್ಚಸ್ಸು ಈಗಿನ ವರ್ಚಸ್ಸು ಜಾಸ್ತಿ ಹೆಚ್ಚು ಕಡಿಮೆ ಆಗಿದೆ ಅಂತ ಅನ್ಸುತ್ತಾ, ಹೇಗೆ? ಖಂಡಿತವಾಗಿಯೂ ನವಿತಾ, ಇವತ್ತು ಅಂಬರೀಶ್ ಅವರು ಸುಮಾರು ಸುದೀರ್ಘ ಕಾಲದ ಬಳಿಕ ಒಂದು ಬಹಳ ಹೊತ್ತು ಒಂದು ಮಾಧ್ಯಮ ಜೊತೆ ಮಾತನಾಡಿದ್ರು. ಅದರ ಹೊರತಾಗಿಯೂ ಕೂಡ ಅವರು ಮಾತನಾಡಿದ್ರು. ಅವರು ಮಾತನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ನನಗೆ ವಯಸ್ಸಾಯ್ತು, ಆರೋಗ್ಯ ಸಪೋರ್ಟ್ ಮಾಡ್ತಾ ಇಲ್ಲ, ಹೀಗಾಗಿ ನಾನು ಚುನಾವಣಾ ರಾಜಕೀಯದಿಂದ ದೂರ ಉಳಿತೇನೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಜೊತೆಗೆ ಕಾಂಗ್ರೆಸ್ ನಲ್ಲಿ ಅವರಿಗೆ ಆಗಿರ್ತಕ್ಕಂಥ ಬೇಜಾರು ಏನಿದೆ, ಅಸಮಾಧಾನ ಏನಿದೆ, ಅದನ್ನು ಕೂಡ ಅವರು ತೋಡ್ಕೊಂಡ್ರು. ಅದು ಒಂದು ಕಾರಣ ಅನ್ನೋದನ್ನ ಹೇಳಿದ್ರು. ಅಂದ್ರೆ ಈ ಒಂದು ವಿಚಾರದಲ್ಲಿ ಅಂಬರೀಶ್ ಅವರು, ನಾನು ಈ ಪ್ರಚಾರಕ್ಕೂ ಹೋಗೋದಿಲ್ಲ, ಮಂಡ್ಯದಲ್ಲಿ ಆಗಿರಬಹುದು ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಆಗಿರಬಹುದು, ರಾಜ್ಯದ ಇತರ ಭಾಗದಲ್ಲೂ ಕೂಡ ಯಾವ ಅಭ್ಯರ್ಥಿಯ ಪರವಾಗಿ ನಾನು ಪ್ರಚಾರಕ್ಕೆ ಹೋಗೋದಿಲ್ಲ, ಜೊತೆಗೆ ನಾನು ಯಾವ ಪಕ್ಷಕ್ಕೂ ಹೋಗೋದಿಲ್ಲ, ನನಗೆ ವಯಸ್ಸಾಯ್ತು, ಈಗ ಚುನಾವಣಾ ಹೇಗಿರುತ್ತೆ ಅನ್ನೋದು ಗೊತ್ತು, ನನಗೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಅಂಬರೀಶ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ, ಈಗ ಚುನಾವಣಾ ಫೇಸ್ ಮಾಡೋದು ಅಷ್ಟು ಈಸಿ ಅಲ್ಲ, ನೀವು ಬೇಗನೆ ನಿಮ್ಮ ನಿರ್ಧಾರವನ್ನ ತಿಳಿಸಬೇಕು ಅಂತಕ್ಕಂಥ ಒಂದು ಮಾತನ್ನ ಏನು ಹೇಳಿದ್ರು, ಆ ಮಾತು ಅಂಬರೀಶ್ ಅವರಿಗೆ ಸಾಕಷ್ಟು ಬೇಜಾರನ್ನುಂಟು ಮಾಡಿದೆ ಅಂತಕ್ಕಂಥದ್ದು ಅಂಬರೀಶ್ ಅವರ ಮಾತಿಂದ ಕಂಡು ಬರ್ತಾ ಇತ್ತು. ಅಂದ್ರೆ ಇವತ್ತು ಅವರು ಮಾತಿನುದ್ದಕ್ಕೂ ಅವ್ರು ಹೇಳಿದ್ ಒಂದೇ, ಯಾವುದೇ ಒಂದು ಅಂಬರೀಶ್ ಅವರಿಗೆ ಸ್ಪಷ್ಟತೆ ಇರಲಿಲ್ಲ ಮತ್ತು ಅವರು ಕಾರಣಗಳನ್ನ ಕೊಡೋದ್ರಲ್ಲೂ ಕೂಡ ಒಂದು ಸ್ಪಷ್ಟತೆ ಇರಲಿಲ್ಲ ಅಂತ ಹೇಳ್ಬೋದು. ಅಂದ್ರೆ ನನಗೆ ವಯಸ್ಸಾಗಿದೆ, ನಾನು ಸ್ಪರ್ಧೆ ಮಾಡ್ತಾ ಇಲ್ಲ, ಚುನಾವಣಾ ರಾಜಕೀಯದಿಂದ ದೂರ ಉಳಿತೇನೆ ಅಂತ ಹೇಳಿ. ಅಂದ್ರೆ ನಿಮ್ಮ ಆಪ್ತರಿಗಾದ್ರೂ ನೀವು ಟಿಕೆಟ್ ಕೊಡಿಸಬಹುದಿತ್ತಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಗೆ, ಆಪ್ತರಿಗೆ ಕೊಡಿಸೋದಾದ್ರೆ ನಾನೇ ಕ್ಯಾಂಪೇನ್ ಮಾಡಬೇಕು, ನಾನು ಕ್ಯಾಂಪೇನ್ ಮಾಡೋದಾದ್ರೆ ಇನ್ನೊಬ್ಬರ ಪರವಾಗಿ ನಾನೇ ಕ್ಯಾಂಪೇನ್ ಮಾಡಲಿ, ನಾನೇ ಟಿಕೆಟ್ ತಗೋತಾ ಇದ್ದೆ, ನಾನೇ ಪ್ರಚಾರ ಮಾಡ್ತಾ ಇದ್ದೆ, ನಾನೇ ನಿಂತು ಗೆದ್ದು ಬರ್ತಾ ಇದ್ದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಅಂದ್ರೆ ಅಂಬರೀಶ್ ಅವರ ಮಾತಿನ ಸ್ವಲ್ಪ ಗೊಂದಲಗಳು ಕೂಡ ಇತ್ತು ಅಂತಕ್ಕಂಥದ್ದು. ಅಂದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಚುನಾವಣಾ ರಾಜಕೀಯದಿಂದ ಯಾಕೆ ದೂರ ಉಳಿತೀರಿ ಅಂತಕ್ಕಂಥದ್ರ ಬಗ್ಗೆ ಅಂಬರೀಶ್ ಅವರಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಕಾರಣ ಇರಲಿಲ್ಲ. ಅಂದ್ರೆ ಈ ಹಿಂದೆ ಅವರು ಮಂತ್ರಿ ಸ್ಥಾನದಿಂದ ಏಕಾಏಕಿ ತಮ್ಮನ್ನ ಇಳಿಸಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಮತ್ತು ನೀವು ಗೆಲ್ಲೋಕ್ ಆಗೋದಿಲ್ಲ ಅಂತಕ್ಕಂಥ ದಿನೇಶ್ ಗುಂಡೂರಾವ್ ಅವರ ಒಂದು ಮಾತಾಗಿರ್ಬೋದು, ಮತ್ತು ಪದೇ ಪಕ್ಷನ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಮತ್ತು ಹೇಳ್ದೆ ಕೇಳಿದ ಚಲುವರಾಯಸ್ವಾಮಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆ ತಂದಿರತಕ್ಕಂಥ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳು ಕೂಡ ಅಂಬರೀಶ್ ಅವರ ಒಂದು ಅಸಮಾಧಾನಕ್ಕೆ ಕಾರಣವಾಗಿತ್ತು. ಹಾಗಾಗಿನೇ ಅವರು ಈಗ ಚುನಾವಣಾ ರಾಜಕೀಯದಿಂದ ದೂರ ಉಳಿತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಸ್ಪಷ್ಟಪಡಿಸಿದ್ರು. ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ಅವರು ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಅಂಬರೀಶ್ ಅವರು ಇದೇ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಒಬ್ಬ ಮಂಡ್ಯ ಭಾಗದ ಮುಖಂಡ, ಕಾಂಗ್ರೆಸ್ ಮುಖಂಡ ಈ ರೀತಿ ಒಂದು ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿ ಘೋಷಣೆ ಮಾಡೋದು ಸರಿಯಲ್ಲ, ತಾವು ಪಕ್ಷದ ಒಂದು ಅಭ್ಯರ್ಥಿಯ ಪರವಾಗಿ ಕ್ಯಾಂಪೇನ್ ಮಾಡಲೇಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಅಂಬರೀಶ್ ಅವರು ತಿರಸ್ಕರಿಸಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ. ಇವೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ, ಚುನಾವಣೆ, ಈ ಎಲ್ಲದರ ಬಗ್ಗೆ ಕೂಡ ಅಂಬರೀಶ್ ಮಾತನಾಡಿದ್ದಾರೆ. ಅದನ್ನು ನೋಡಿ. ಅವ್ರು
ಹೇಳ್ಬೇಕು ಏನಾಗಿದ್ದಾರೆ, ಹಳೇದು ಏನು ಜ್ಞಾಪಕ ಇದೆ? ಆದ್ರೆ ಅವರೆಲ್ಲ ಹಳೇದೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಸರ್. ಸಿದ್ದರಾಮಯ್ಯ ಹಾ, ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಇಷ್ಟ ಬಂದಾಗ ಇನ್ನೇನು ಕಾಯೋದು? ಎಲ್ಲ ಬಿ ಫಾರಂ ಕೊಟ್ಟದು, ಇನ್ನೇನು ಕಾಯೋದು? ಸರ್ ತಮ್ಮ ಅಲ್ಲನೇ ಇಲ್ಲ ಬೆಲ್ಲನೇ ಇಲ್ಲ ಅಂದ್ಬಿಟ್ಟು ಅವರು ಚಾಮುಂಡೇಶ್ವರಿ ನಾನೇ ನಾನೇ 3 ಸತಿ ಹೇಳಿದವರು ನಿಂತ್ಕೋಬೇಕು. ಸೋಲು ಗೆಲುವು ನೋಡೋಣ, ಮುಖ್ಯಮಂತ್ರಿ ಆದ್ರಿ ಸೋಲು ಗೆಲುವು ಆಮೇಲೆ ಧೈರ್ಯ ಇರಬೇಕು. ಸ್ವಕ್ಷೇತ್ರ ಬಿಡಬಾರ್ದಿತ್ತು. ನಾನು ಒಪ್ಪಲ್ಲ. ಏನಪ್ಪ ಸ್ವಲ್ಪ ಕೆಲವು ಸತಿ ಬೇಜಾರಾಗ್ತದೆ. ಅನ್ನ ಭಾಗ್ಯ, ಕ್ಷೀರ ಭಾಗ್ಯ ಇದೆಲ್ಲ ಜನಗಳು ತಲುಪಿಬಿಟ್ರೆ ಎಕ್ಸ್ಟ್ರಾರ್ಡಿನರಿ ವರ್ಕು. ಅದೆಲ್ಲ ತುಂಬ ಮನಸ್ವಿನಿ ಯೋಜನೆ ಇವೆಲ್ಲ ವೆರಿ ವೆರಿ ಗುಡ್ ಫಾರ್ ದ ಪೀಪಲ್. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಅಂಬರೀಶ್ ಅವರ ಮಾತಿನಲ್ಲಿ ಕೂಡ ಇವತ್ತು ಸಿಎಂ ಬಗ್ಗೆ ಕೂಡ ಸಾಕಷ್ಟು ವ್ಯಂಗ್ಯದ ಮಾತುಗಳು ಕೇಳಿ ಬರ್ತಾ ಇತ್ತು. ಒಂದ್ ಕಡೆ ಸಾಕಷ್ಟು ಭಾಗ್ಯಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅನ್ನೋದ್ರ ಬಗ್ಗೆ, ಬಾದಾಮಿಯಲ್ಲಿ ನಿಂತ್ಕೊಳ್ಬಾರ್ದಾಗಿತ್ತು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಅದರ ಜೊತೆಗೆ ನಾವು ಗಮನಿಸಬಹುದು ಅವರ ರಿಲೇಶನ್ಶಿಪ್ ಈಗೇನಾದ್ರೂ ಹಳಸಿತ್ತು ಅಂತ ಅನ್ಸುತ್ತಾ, ಅಥವಾ ಮಂತ್ರಿ ಪದವಿಯನ್ನ ಕಿತ್ಕೊಂಡಿದ್ದು ಕೂಡ ಬೇಸರ ಆಗಿತ್ತು ಅಂತ ಅನ್ಸುತ್ತಾ, ಹೇಗೆ ಅಂತ? ವಸತಿ ಸಚಿವರಾಗಿರುವಂಥ ಅಂಬರೀಶ್ ಅವರ ಪರ್ಫಾರ್ಮೆನ್ಸ್ ಇಲ್ಲ ಅಂತೇಳಿ ಸದನದಲ್ಲೂ ಕೂಡ ದೊಡ್ಡ ಮಟ್ಟದ ಆರೋಪಗಳು ಕೇಳಿ ಬಂದಿತ್ತು ಮತ್ತು ವಿಪಕ್ಷಗಳು ಕೂಡ ಅಂಬರೀಶ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅನಿವಾರ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಮಂತ್ರಿ ಪದವಿಯನ್ನು ಕಿತ್ಕೊಂಡ್ರು. ಅದೇ ಮಂತ್ರಿ ಪದವಿಯನ್ನು ಇನ್ನು ಎಂ ಕೃಷ್ಣಪ್ಪ ಅವರಿಗೆ, ಇನ್ನೊಬ್ಬ ಒಕ್ಕಲಿಗ ನಾಯಕನಿಗೆ ಕೊಟ್ಟರು. ಆದರೆ ಎಲ್ಲ ಒಂದು ಕಡೆ ಅಂಬರೀಶ್ ಅವರಿಗೆ, ಯಾಕಂದರೆ ವಸತಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಕೂಡ ಬಹಳಷ್ಟು ಕ್ಯಾಬಿನೆಟ್ಗಳು ಅಟೆಂಡ್ ಆಗ್ತಿರಲಿಲ್ಲ. ಅನಿವಾರ್ಯವಾಗಿ ಮುಖ್ಯಮಂತ್ರಿ ಅಂಬರೀಶ್ ಅವರನ್ನ ಮಾತನಾಡಿಸಲೇ ಬಿಟ್ಬಿಟ್ಟಿದ್ರು. ಜೊತೆಗೆ ಇಡೀ ಇಲಾಖೆಯನ್ನ ಅವರ ವಿಶೇಷ ಅಧಿಕಾರಿಯಾಗಿದ್ದಂಥ ಕೆಂಪೇಗೌಡ ಎಂಬ ಅಧಿಕಾರಿ ನಡೆಸ್ತಿದ್ರು ಎಂಬ ಗಂಭೀರ ಆರೋಪ ಬಂತು. ಎಲ್ಲ ಕಾರಣದಿಂದ ಅಂಬರೀಶ್ ಅವರನ್ನ ಮಂತ್ರಿ ಸ್ಥಾನದಿಂದ ಕಿತ್ತೊಗೆಯಲಾಯಿತು. ಇದಾದ ಬಳಿಕ ಅಂಬರೀಶ್ ಮತ್ತು ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿಗಳ ನಡುವಿನ ನಂಟನ ದಿನೇ ದಿನೇ ಕಳೆದುಕೊಂಡು ಬಂದರು. ಒಂದು ಹಂತದಲ್ಲಿ ಅವರು ಶಾಸಕ ಸ್ಥಾನ ಕೂಡ ರಾಜೀನಾಮೆ ನೀಡಲು ಮುಂದಾಗಿ JDSಗೆ ಸೇರ್ಪಡೆಯಾಗಲು ಹಣಿಯಾಗ್ತಿದ್ರು. ಈ ಎಲ್ಲದರ ನಡುವೆ ಚುನಾವಣೆ ಬಂದಾಗ ಮತ್ತೆ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡ್ತು. ಯಾಕಂತ ಹೇಳಿದ್ರೆ ಅವರಿಗೆ ಡ್ಯಾಮೇಜ್ ಆಗಬಾರ್ದು, ಹಾಗಾಗಿ ಅಂಬರೀಶ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು ಎಂಬ ಹಿನ್ನೆಲೆಯಲ್ಲಿ ಈ ತೀರ್ಮಾನ ತೆಗೆದುಕೊಂಡ್ರು. ಆದರೆ ಅವರ ಮನೆಗೆ ಬಿ ಫಾರ್ಮ್ ಕೊಟ್ಕೊಳಿಸಿದ್ರು ಕೂಡ ಅಂಬರೀಶ್ ಅವರು ಸ್ಪರ್ಧೆಗೆ ನಿರಾಕರಣೆ ಮಾಡಿದ್ರು. ಅಂತಿಮವಾಗಿ ಇವತ್ತು ಗಣಿಗ ರವಿ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಈ ಮುಖಾಂತರ ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿಗಳ ಮೇಲಿರ್ತಕ್ಕಂಥ ಅವರ ಅಸಹನೆ ಮತ್ತು ಅವರ ಮೇಲಿರ್ತಕ್ಕಂಥ ಎಲ್ಲ ಒಂದು ಕಡೆ ಅವರಿಬ್ಬರ ನಡುವಿನ ಬಿರುಕನ್ನ ಬಯಲು ಮಾಡಿದ್ರು. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಅವರು ಬದಾಮಿಯಲ್ಲಿ ಯಾಕೆ ನಿಂತರು ಎಂಬ ಪ್ರಶ್ನೆ ಮಾಡುವ ಮುಖಾಂತರ ಮುಖ್ಯಮಂತ್ರಿ ಮತ್ತು ಅಂಬರೀಶ್ ನಡುವೆ ಈಗ ಎಲ್ಲವೂ ಸರಿ ಇಲ್ಲ ಅನ್ನೋ ಒಂದು ಇಲ್ಲಿ ಸ್ಪಷ್ಟವಾಗಿದೆ. ಅಂದರೆ ಶೀತಲ ಸಮರ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಆ ಮುಖಾಂತರ ಮಂತ್ರಿ ಪದವಿ ತೆಗೆದಿದ್ದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಅವರಿಗೆ ಎಲ್ಲ ಒಂದು ಕಡೆ ಅಸಹನೆ ಇದೆ. ಆ ಅಸಹನೆ ಇವತ್ತು ಬದಾಮಿ ಸ್ಪರ್ಧೆ ಅವರು ಯಾಕೆ ಮಾಡಿದೆ ಅಂತ ಹೇಳಿ ಪ್ರಶ್ನೆ ಮಾಡೋ ಹಂತಕ್ಕೆ ತಲುಪಿರುವಂಥದ್ದು. ಇದು ಎಲ್ಲ ಒಂದ್ ಕಡೆ ಚುನಾವಣೆ ಇನ್ನೂ 19 ದಿನ ಇರೋದ್ರಿಂದ ನವಿತಾ ಜೈನ್ ಎಲ್ಲ ಒಂದ್ ಕಡೆ ಚಾಮುಂಡೇಶ್ವರಿಯಲ್ಲಿ ಹೋಗಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಚಾರ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನವಿತಾ, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.